ಇನ್ನು ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಹಾಹಾಕಾರ ಇನ್ನೂ ಕೂಡ ಮುಂದುವರೆದಿದೆ. ಬೆಂಗಳೂರು ನಗರದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ನಿಲ್ತಾನೆ ಇಲ್ಲ. ಹಲವಾರು ಕಡೆ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಸಾಲು ಸಾಲು ನಿಲ್ಲುವಂತಹ ದೃಶ್ಯಗಳು ಇವತ್ತಿಗೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಂಕ್ಗಳ ಮುಂದೆ ಸಾಲು ಸಾಲಾಗಿ ಆಟೋ ಚಾಲಕರುಗಳು ತಮ್ಮ ಆಟೋ ಸಮೇತ ನಿಂತಿದ್ದಾರೆ. ಒಂದ್ ತಿಂಗಳಿಂದ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಇವತ್ತಿಗೂ ಕೂಡ ನೋಡೋಕೆ ಸಿಗ್ತಾ ಇದೆ. ಎಲ್ಪಿಜಿ ಗ್ಯಾಸ್ ಅಭಾವ ಮುಂದುವರೆದಿದೆ. ಇನ್ನೂ ಕೂಡ ಆಟೋ ಚಾಲಕರುಗಳ ಸಮಸ್ಯೆ ಬಗೆಹರಿತಾ ಇಲ್ಲ. ಬೆಂಗಳೂರು ನಗರದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ನಿಲ್ತಾನೆ ಇಲ್ಲ ಅಂತ ಹೇಳ್ಬೋದು. ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಸಾಲು ಕಟ್ಟಿ ನಿಲ್ತಾ ಇರೋದನ್ನ ನಾವು ನೋಡಬಹುದಾಗಿದೆ. ಒಂದು ತಿಂಗಳಿಂದ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಗ್ಯಾಸ್ ಹಾಹಾಕಾರ ಇನ್ನೂ ಕೂಡ ಮುಂದುವರೆದಿದೆ. ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಆಟೋ ಚಾಲಕರು ಅದನ್ನು ಕೂಡ ಲೆಕ್ಕಿಸದೆ ಬಂಕ್ಗಳ ಮುಂದೆ ಸಾಲು ಕಟ್ಟಿ ನಿಲ್ತಾ ಇರುವಂತಹ ದೃಶ್ಯಗಳನ್ನ ಇವತ್ತು ಕೂಡ ನಾವು ಕಾಣಬಹುದಾಗಿದೆ. ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಹಾಹಾಕಾರ ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಸಿಗ್ತಾ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ. ಇನ್ನು ಆಟೋ ಚಾಲಕರು ನಂಬ್ಕೊಂಡಿರುವಂಥದ್ದು ಆ ಆಟೋ, ಅದಕ್ಕೆ ಈಗ ಧಕ್ಕೆ ಉಂಟಾಗ್ತಾ ಇದೆ. ತಮ್ಮ ಜೀವನವೇ ಆಟೋ ಮೇಲೆ ಅವಲಂಬಿತ ಆಗಿರುವಂಥದ್ದು. ಇದೇ ರೀತಿಯಾಗಿ ಸಮಸ್ಯೆ ಮುಂದುವರೆದ್ರೆ ನಮ್ಮ ಪರಿಸ್ಥಿತಿ ಅಧೋಗತಿ ಆಗುತ್ತೆ ಅಂತ ಆಟೋ ಚಾಲಕರು ಪರದಾಡ್ತಾ ಇರುವಂಥದ್ದು. ಒಂದು ತಿಂಗಳಿಂದ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಾ ಇದ್ದಾರೆ. ಆದ್ರೆ ಅವರ ಸಮಸ್ಯೆಗೆ ಪರಿಹಾರ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಸಿಗುವಂತ ಸೂಚನೆಗಳು ಸಿಗ್ತಾ ಇಲ್ಲ.